ಅಚ್ಚೇ ದಿನ ಲೆಕ್ಕಾಚಾರ ವಿಶೇಷ ಕಾರ್ಯಕ್ರಮ ಸ್ವಾಗತ. ನಾನು ಲಕ್ಷ್ಮಣ್ ಹೂಗಾರ್. ನರೇಂದ್ರ ಮೋದಿ ನೇತೃತ್ವದ NDA ಸರ್ಕಾರದ ಚೊಚ್ಚಲ ಬಜೆಟ್ ಅನ್ನು ವಿತ್ತ ಮಂತ್ರಿ ಅರುಣ್ ಜೈಟ್ಲಿ ಇವತ್ತು ಪಾರ್ಲಿಮೆಂಟಲ್ಲಿ ಮಂಡಿಸಿದ್ದಾರೆ. ಆದರೆ ಕಹಿಗುಳಿಗೆಯನ್ನು ಕೊಡ್ತೇನೆ, ನಾನು ಆರ್ಥಿಕ ಶಿಸ್ತನ್ನು ತರ್ತೇನೆ ಅನ್ನುವಂಥ ಮಾತನ್ನು ನರೇಂದ್ರ ಮೋದಿ ಹೇಳಿದರು. ಆ ದಿಕ್ಕಿನಲ್ಲಿ ನರೇಂದ್ರ ಮೋದಿ ಹೆಜ್ಜೆ ಇಟ್ಟಿದ್ದಾರಾ? ಸೊ ಇಟ್ಟಿದ್ರೆ ಯಾವ್ಯಾವ ಅಂಶಗಳ ಬಗ್ಗೆ, ಮತ್ತೊಂದು ಕಡೆ ನಾನು 5 ಲಕ್ಷದವರೆಗೂ ಕೂಡ ತೆರಿಗೆ ವಿನಾಯಿತಿಯನ್ನು ಕೊಡ್ತೇನೆ ಅನ್ನುವಂಥ ಮಾತುಗಳನ್ನು ಕೂಡ ಅನೇಕರು ಆಡ್ತಾ ಇದ್ರು. ಆದರೆ 2ರಿಂದ ಅದು 2.5 ಲಕ್ಷದವರೆಗೆ ತೆರಿಗೆ ವಿನಾಯಿತಿ ಹೋಗಿರ್ತಕ್ಕಂಥದ್ದು. ಈ ಎಲ್ಲ ಅಂಶಗಳನ್ನು ಕೊಡೋ ಮೂಲಕ ಇವತ್ತು ನರೇಂದ್ರ ಮೋದಿ ಸರ್ಕಾರ ಒಂದಷ್ಟು ಒಳ್ಳೆಯ ದಿನಗಳ ಶುಭಾರಂಭ ಮಾಡಿದೆ ಅಂತೇಳಿ BJP ಭಾವಿಸ್ಕೊಂಡಿದೆ. ಸರ್ವಸ್ಪರ್ಶಿ ಸರ್ವ ವಿಕಾಸ್ ಅಂತ ಮಾತನ್ನು BJP ಹೇಳ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ಹೇಳುತ್ತೆ ಇದು UPA ಸರ್ಕಾರದ ಕಾಪಿ ಮಾಡಿರ್ತಕ್ಕಂಥ ಬಜೆಟನ್ನು ಕಾಂಗ್ರೆಸ್ ಹೇಳ್ತಾ ಇದೆ. ಅಂತೂ ಇಂತೂ ಬಜೆಟ್, ಮೊದಲ ಬಜೆಟ್ ಇವತ್ತು ಮಂಡನೆ ಆಗಿದೆ. ನಾನು ಚರ್ಚೆ ಮಾಡ್ತೀನಿ ಈ ವಿಶೇಷ ಕಾರ್ಯಕ್ರಮದಲ್ಲಿ. ನನ್ನ ಜೊತೆಗೆ ಈ ಬಜೆಟ್ನಲ್ಲಿ ಅನೇಕ ವರ್ಷಗಳನ್ನು ಕೆಲಸ ಮಾಡಿದಂಥವ್ರು, ಹಾಗೆ ಹಣಕಾಸು ಆರ್ಥಿಕ ಇಲಾಖೆಯ ನಿವೃತ್ತ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಬಾಲಸುಬ್ರಹ್ಮಣ್ಯ ನಮ್ಮ ಜೊತೆಗಿದ್ದಾರೆ. ಸುಬ್ರಹ್ಮಣ್ಯ ಜೊತೆಗಿದ್ದಾರೆ. ಸುಬ್ರಹ್ಮಣ್ಯ ಕಾರ್ಯಕ್ರಮ ಸ್ವಾಗತ. ಹಾಗೆ ಇನ್ನೊಬ್ಬರು ರಂಗಕರ್ಮಿಗಳು, ಹಿರಿಯ ಚಿತ್ರ ಕಲಾವಿದರು ಸೇತುರಾಮ್ ಇದ್ದಾರೆ. ಹಾಗೆ ನಿವೃತ್ತ ಡೆಪ್ಯೂಟಿ ಕಮಿಷನರ್ ಆಗಿ ಕೆಲಸವನ್ನು ಕೂಡ ಮಾಡಿದರು ಆದಾಯ ತೆರಿಗೆ. ಸೇತುರಾಮ್ ನಿಮ್ಗೆ ಕೂಡ ಕಾರ್ಯಕ್ರಮ ಸ್ವಾಗತ. ಸರ್, ನಾನು ಮೊದಲಿಗೆ ಇವತ್ತು ನೂರಾರು ವಿಷಯಗಳು ಇವತ್ತು ಬಜೆಟ್ನಲ್ಲಿ ಇರ್ತಕ್ಕಂಥದ್ದು, ಅದು ಕೆಲವು ಮಾತ್ರ ನಾನು ಫೋಕಸ್ಡ್ ಆಗಿ ಚರ್ಚೆ ಮಾಡ್ತಾ ಹೋಗ್ತಾ ಇದ್ದೀನಿ. ಯಾಕಂತಂದರೆ ಎಲ್ಲ ವಿಷಯಗಳು ಚರ್ಚೆ ಮಾಡಲಿಕ್ಕೆ ಸಮಯ ಸಾಲೋದಿಲ್ಲ. ಬಹಳ ನಿರೀಕ್ಷೆ ಇಟ್ಕೊಂಡಿದ್ದು ಮಧ್ಯಮ ವರ್ಗ. ನರೇಂದ್ರ ಮೋದಿಯ ಚೊಚ್ಚಲ ಬಜೆಟ್ನಲ್ಲಿ ನಮಗೇನು ಲಾಭ ಆಗುತ್ತೆ? ಒಂದು ಕಡೆ ಅನೇಕ ವಸ್ತುಗಳು ಕೂಡ ಕಡಿಮೆ ದರದಲ್ಲಿ ಸಿಗಬಹುದು. ಅದು ಕಲರ್ TV ಇರ್ಬೋದು, ಮೊಬೈಲ್ ಇರ್ಬೋದು, ಮತ್ತೊಂದು ಕಡೆ ಬೇರೆ ಬೇರೆ ವಸ್ತುಗಳು ಕೂಡ ಕಡಿಮೆ, ಚಪ್ಪಲಿ ಇರ್ಬೋದು, ಹೀಗೆ ಅನೇಕ ವಸ್ತುಗಳು ಕೂಡ ನಮಗೆ ರೆಫ್ರಿಜರೇಟರ್ ಇರ್ಬೋದು ಸಿಗ್ತಾ ಇದೆ. ಮತ್ತೊಂದು ಕಡೆ ಸಾಮಾನ್ಯ ಜನರ ಬದುಕಿನ ವಿಚಾರದಲ್ಲಿ ನರೇಂದ್ರ ಮೋದಿ ಸರ್ಕಾರ ಏನು ಮಾಡುತ್ತೆ ಅನ್ನೋಂಥದ್ದು. ಮತ್ತೊಂದು ಕಡೆ ಸಂಬಳ ಪಡೆಯುವಂಥ ವರ್ಗ, ಮತ್ತೊಂದು ಕಡೆ ಸ್ವಯಂ ಬಿಸ್ನೆಸ್ ಮಾಡುವಂಥವ್ರಿಗೆ ಏನು ಸಿಗುತ್ತೆ, ಈ ಎಲ್ಲ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ರು. ಆದರೆ ಇವತ್ತು ಆದಂಥ ಬಜೆಟ್ನಲ್ಲಿ 2 ಲಕ್ಷದಿಂದ 2.5 ಲಕ್ಷಕ್ಕೆ ಇವತ್ತಿನ ಸರ್ಕಾರ ತೆರಿಗೆ ವಿನಾಯಿತಿಯನ್ನು ಮಾಡಿದೆ. ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೇನೆ. ಯಾರಿಗೆ ಎಷ್ಟೆಷ್ಟು ಸಿಗ್ಬೋದು ಅನ್ನೋದ್ರ ಬಗ್ಗೆ ಸೇತುರಾಮ್ ಜೊತೆಗೆ. ಸೊ ಆ ತೆರಿಗೆಯ ಕೆಲವು ಗ್ರಾಫಿಕ್ಸ್ ಪಾಯಿಂಟ್ ನೋಡ್ಕೊಂಬರೋಣ. ಸೊ ಆದಾಯ ತೆರಿಗೆ ಲೆಕ್ಕಾಚಾರ ನೋಡ್ತಾ ಹೋದರೆ 2ರಿಂದ 2.5 ಲಕ್ಷದವರೆಗೆ, ಈಗ ಕಳೆದ ಬಜೆಟ್ನಲ್ಲಿ 2 ಲಕ್ಷಕ್ಕೆ ತೆರಿಗೆ ವಿನಾಯಿತಿ ಇತ್ತು, ಅದನ್ನು 50,000 ಹೆಚ್ಚಳ ಮಾಡಿದ್ದಾರೆ. ಅಂದರೆ 2.5 2.5 ಲಕ್ಷದವರೆಗೆ ಯಾವುದೇ ರೀತಿಯ ತೆರಿಗೆ ಇಲ್ಲ, ತೆರಿಗೆ ಎಕ್ಸೆಂಪ್ಷನ್ ಇದೆ. ಹಾಗೆ 2.5 ಲಕ್ಷದಿಂದ 5 ಲಕ್ಷದವರೆಗೆ %10 ತೆರಿಗೆ ಇರುತ್ತೆ. 5ರಿಂದ 10 ಲಕ್ಷದವರೆಗೆ %20 ತೆರಿಗೆಯನ್ನು ನಾವು ಕಟ್ಟಬೇಕಾಗುತ್ತೆ. ಹಾಗೆ 10 ಲಕ್ಷದಿಂದ ಹೆಚ್ಚು, 10ಕ್ಕೂ ಹೆಚ್ಚು ಲಕ್ಷದವರೆಗೂ ಅಂದರೆ 25ರವರೆಗೂ ಕೂಡ %30 ತೆರಿಗೆಯನ್ನು ಕಟ್ಟಬೇಕಾಗುತ್ತೆ. ಇನ್ನು ಆದಾಯ ತೆರಿಗೆ ಹಿರಿಯ ನಾಗರಿಕರಿಗೆ, ಸೀನಿಯರ್ ಸಿಟಿಸನ್ಗೆ 3 ಲಕ್ಷದವರೆಗೆ ತೆರಿಗೆ ವಿನಾಯಿತಿ ಇದೆ, ಯಾವುದೇ ತೆರಿಗೆ ವಿಧಿಸೋದಿಲ್ಲ. 3 ಲಕ್ಷದಿಂದ 5 ಲಕ್ಷದವರೆಗೆ %10 ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಇನ್ನು 5ರಿಂದ 10 ಲಕ್ಷದವರೆಗೆ %20, 10 ಲಕ್ಷದಿಂದ 10 ಲಕ್ಷಕ್ಕೆ ಮೇಲ್ಪಟ್ಟು %30 ಟ್ಯಾಕ್ಸನ್ನು ಹಿರಿಯ ನಾಗರಿಕರು ಕಟ್ಟಬೇಕಾಗುತ್ತೆ. ಇನ್ನು ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂಥ ಕೊಡುಗೆಗಳನ್ನು ಇವತ್ತಿನ ಬಜೆಟ್ನಲ್ಲಿ ನೀಡಲಾಗಿದೆ ಅಂತ ನೋಡ್ಕೊಂಬರೋಣ. ಹಾಕಿಬಿಟ್ರಿ. ಕೃಷಿ ಸಾಲಕ್ಕಾಗಿ 8 ಲಕ್ಷ ಕೋಟಿ ರೂಪಾಯಿನ ಮೀಸಲಿಡಲಾಗಿದೆ. ರೈತರಿಗೆ %3 ಬಡ್ಡಿ ದರದಲ್ಲಿದೆ. 7 ಅಂತ ಎಲ್ಲ ತಪ್ಪಾಗಿದೆ, ಅದು ಈ 3 ಬಡ್ಡಿ ದರದ ಸಾಲ ಸೌಲಭ್ಯದ ಲಭ್ಯತೆ ಇದೆ. ಹೊಸ ಕೃಷಿ ವಿಶ್ವವಿದ್ಯಾಲಯ ಸ್ಥಾಪನೆ, ಅದಕ್ಕಾಗಿ 200 ಕೋಟಿ ರೂಪಾಯಿ ಮೀಸಲು. ಸಮುದಾಯ ರೇಡಿಯೋ ಕೇಂದ್ರ ಸ್ಥಾಪನೆಗೆ 100 ಕೋಟಿ ರೂಪಾಯಿ. ಆ ಜೈಟ್ಲಿ ತೆಗೆದುಬಿಡಿ. ಸಮುದಾಯ ರೇಡಿಯೋ ಕೇಂದ್ರ ಸ್ಥಾಪನೆಗೆ 100 ಕೋಟಿ ರೂಪಾಯಿ. ಕೃಷಿ ವಲಯದಲ್ಲಿ ಕ್ರೆಡಿಟ್ ಕಾರ್ಡ್ ಬಳಕೆಗೆ ಚಿಂತನೆ ಮಾಡಲಾಗಿದೆ. ಅಸ್ಸಾಂ ಮತ್ತು ಜಾರ್ಖಂಡ್ನಲ್ಲಿ ಕೃಷಿ ಸಂಶೋಧನಾ ಸಂಸ್ಥೆ ಸ್ಥಾಪನೆ, ತಲಾ 100 ಕೋಟಿ ರೂಪಾಯಿ ಸಂಸ್ಥೆಗಾಗಿ ಮೀಸಲಿಡಲಾಗಿದೆ. ಕೃಷಿ ಕ್ಷೇತ್ರದ ಮೂಲ ಸೌಕರ್ಯ ಅಭಿವೃದ್ಧಿಗೆ 100 ಕೋಟಿ ರೂಪಾಯಿ. ವೈಜ್ಞಾನಿಕ ಕೃಷಿ ಗೋದಾಮುಗಳಿಗೆ 5,000 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ದೇಶಾದ್ಯಂತ ಮಣ್ಣು ಪರೀಕ್ಷಾ ಕೇಂದ್ರಗಳ ಸ್ಥಾಪನೆಗೂ ಕೂಡ 100 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಅಲ್ಪಾವಧಿ ಕೃಷಿ ಸಾಲಕ್ಕಾಗಿ ಆ ನಿಧಿಯನ್ನು ಸ್ಥಾಪಿಸಿ ಅದಕ್ಕೆ 5,000 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಸೇತುರಾಮರು, ನಿಮ್ಮನ್ನು ಕೇಳ್ತಾ ಇದ್ದೀನಿ. ಬಹಳಷ್ಟು ಇವತ್ತು ನಿರೀಕ್ಷಿಸಿದ್ದು ಟ್ಯಾಕ್ಸ್ನ ಎಕ್ಸೆಂಪ್ಷನ್. ಒಂದು ಕಡೆ 3 ಲಕ್ಷ ಅಂತಿತ್ತು, 3.5 ಲಕ್ಷ ಮಾಡ್ಬೋದು, ಅದನ್ನು 5 ಲಕ್ಷ ಕೂಡ ಲೆಕ್ಕಾಚಾರ ಶುರು ಆಗಿತ್ತು. ಆದರೆ ಯಾರು ಕೂಡ ಅಧಿಕೃತವಾಗಿ ಹೇಳಲಿಲ್ಲ. ಯಾಕಂತಂದರೆ
ಈ ಮಿಡ್ಲ್ ಕ್ಲಾಸ್ ಇದೆಯಲ್ಲ ಯಾವತ್ತೂ ಕೂಡ ಈ ಟ್ಯಾಕ್ಸ್ ಎಕ್ಸಾಮ್ಷನ್ ಅನ್ನುವಂಥದ್ದು ಮತ್ತು ನಮಗೆ ಪರ್ಚೇಸಿಂಗ್ ಕೆಪಾಸಿಟಿ ಕೂಡ ಹೆಚ್ಚಾಗಬೇಕು. ಅಂದರೆ ಟ್ಯಾಕ್ಸು ಎಲ್ಲೆಲ್ಲಿ ಹೆಚ್ಚಿರುತ್ತೋ ಅಲ್ಲಿ ನಮಗೆ ಕೊಳ್ಳುವ ಸಾಮರ್ಥ್ಯ ಕಮ್ಮಿ ಆಗುತ್ತೆ ಅನ್ನೋದು. ಸೊ ಇವತ್ತು ಎಕ್ಸೈಸ್ ಡ್ಯೂಟಿ ಕಮ್ಮಿ ಮಾಡೋದ್ರಿಂದ ಭಾಳಷ್ಟು ವಸ್ತುಗಳನ್ನು ಕೊಳ್ಳುವಂಥ ಶಕ್ತಿ ಬಂದಿದೆ. ಮತ್ತೊಂದು ಕಡೆ ಈ ಟ್ಯಾಕ್ಸ್ ಎಕ್ಸಮ್ಷನ್ ಮಾಡಿರ್ತಕ್ಕಂಥದ್ದು ಒಂದೇನಿದೆ ಅಂದರೆ ಟ್ಯಾಕ್ಸ್ ಸ್ಲ್ಯಾಬ್ ಮಾತ್ರ ಎಕ್ಸಮ್ಷನ್ ಆಗಿದೆ, ಟ್ಯಾಕ್ಸ್ ರೇಟ್ ಕಮ್ಮಿ ಆಗಿಲ್ಲ. ಸೊ ಈಗ ನಾನು 10 ಲಕ್ಷ ವಾರ್ಷಿಕ 10 ಲಕ್ಷ ರೂಪಾಯಿ ನನ್ನ ಆದಾಯ ಇದ್ದರೆ ನಾನು ಎಷ್ಟು ಕಟ್ಟಬೇಕು, ಅಥವಾ 5 ಲಕ್ಷ ಇದ್ದರೆ ಎಷ್ಟು ಕಟ್ಟಬೇಕು ಅನ್ನೋದೊಂದು ಪ್ರಶ್ನೆ ಇದೆ. ಇಲ್ಲಿ ಬಂದದ್ದು ಇಷ್ಟೇ, ಮೊದಲಿಗಿದ್ದದ್ದು 2 ಲಕ್ಷ ಮಿತಿ, ಈಗ 2.5 ಲಕ್ಷ ಮಾಡಿದ್ರು. 50,000 ಮೇಲೆ ನಾನು ಕಟ್ತಾ ಇದ್ದದ್ದು 10%. ಹೋದ ಬಜೆಟ್ ನೋಡಿದ್ರೆ ಅಲ್ಲಿ 5 ಲಕ್ಷಕ್ಕಿಂತ ಕಮ್ಮಿ ಆದಾಯ ಇದ್ದವರಿಗೆ ಇನ್ನೊಂದು ರಿಬೇಟ್ ಇತ್ತು, 2,000ವರೆಗೂ ರಿಬೇಟು ಅಂತ ಹೇಳಿ. ಹಾಗಾಗಿ 5 ಲಕ್ಷಕ್ಕಿಂತ ಕಮ್ಮಿ ಇದ್ದವರಿಗೆ ಲಾಸ್ಟ್ ಬಜೆಟ್ ಪ್ರಕಾರ ಅವ್ರು ಕಟ್ತಾ ಇದ್ದದ್ದು 5 - 2 3,000 ಕಟ್ತಾ ಇದ್ದದ್ದು 5 ಲಕ್ಷಕ್ಕಿಂತ ಕಮ್ಮಿ ಇದ್ದವರು. ಆದರೆ ಈಗೇನಾಗ್ತದೆ, 2.5 ಲಕ್ಷ ಮಾಡಿರೋದ್ರಿಂದ 2.5ರಿಂದ 5 ಲಕ್ಷದವರೆಗೂ, ಅಂದರೆ ದಟ್ ಈಸ್ ಅದು 2.5 ಲಕ್ಷದ ಮೇಲೆ 10%. 10% ಅಂದರೆ ನಿಮಗೆ ಬಂದು ಕೂತ್ಕೊಳ್ಳೋದು ದಟ್ ಈಸ್. ಒಂದು ನಿಮಿಷ, ಆ ಟ್ಯಾಕ್ಸ್ ಕಾರ್ಡ್ ಹಾಕಿ ಗ್ರಾಫಿಕ್ಸು ಎಸ್ 2.5 ಲಕ್ಷದವರೆಗೆ ಇಲ್ಲ, 2 ಲಕ್ಷದವರೆಗೆ ಇಲ್ಲ ಅಂತಿತ್ತು ಮೊದಲಿಗೆ. ಈಗ 2.5ವರೆಗೆ ಇಲ್ಲ. ಅಲ್ಲಿಗೆ 50,000 ಮೇಲೆ 10% ಉಳಿಯುತ್ತೆ ಅವರಿಗೆ, ಅಂದರೆ 5,000 ರೂಪಾಯಿ ಉಳಿಯುತ್ತೆ. ಸರ್ ನಾನು ಒಂದು ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಒಂದು ಏನಂದ್ರೆ 5 ಲಕ್ಷ ಏನು ಆನ್ಯುವಲ್ ಇನ್ಕಮ್ ಇದೆ, ಅವರು 5,150 ರೂಪಾಯಿ ಉಳಿಕೆ ಮಾಡ್ಬೋದಂತೆ. 5,150 ರೂಪಾಯಿ ಉಳಿಕೆ ಮಾಡಬಹುದು. ಇಲ್ಲ, 5 ಲಕ್ಷಕ್ಕಿಂತ ಕಮ್ಮಿ ಆದಾಯದವರೆಗೆ ಲಾಸ್ಟ್ ಅಸೆಸ್ಮೆಂಟ್ ಇಯರ್ 2014-15ಗೆ ಇನ್ನೊಂದು ರಿಬೇಟ್ ಇತ್ತು, 2,20,000ವರೆಗೂ ಟ್ಯಾಕ್ಸ್ ಕಟ್ಟಬೇಡಿ ಅಂತ. ಹಾಗಾಗಿ ಆ 2,000 ಒಂದು ರಿಬೇಟ್ ಇದೆ, 88E ಇನ್ನೊಂದು ಯಾವುದೋ ಒಂದು ಪ್ರೊವಿಷನಲ್ ಕೊಟ್ಟಿದ್ರು, ಅದನ್ನು ಯಾರು ಗಮನಿಸ್ತಾ ಇಲ್ಲ. ಇದು 5 ಲಕ್ಷಕ್ಕಿಂತ ಮೇಲೆ ಇದ್ದವ್ರಿಗೆ ಆ ರಿಬೇಟ್ ಇರಲಿಲ್ಲ. ಹಾಗಾಗಿ 5 ಲಕ್ಷಕ್ಕಿಂತ ಕಮ್ಮಿ ಇದ್ದವರಿಗೆ 2,20,ರವರೆಗೆ ಟ್ಯಾಕ್ಸ್ ಇರಲಿಲ್ಲ ಹೋದ ವರ್ಷ. ಅಲ್ಲಿಗೆ ಈಗ ಬಂದದ್ದು ಇನ್ನು 30,000 ಮಾತ್ರ. ಅಂದ್ರೆ 5 ಲಕ್ಷ ಇರೋರಿಗೆ ಜೀರೋ ಟ್ಯಾಕ್ಸ್ ಅಂತ, ಟ್ಯಾಕ್ಸ್ ಬರೋದಿಲ್ಲ ಅಂತ. ಇಲ್ಲ, ಬರುತ್ತೆ, 5 ಲಕ್ಷದ ಬರುತ್ತೆ. ಬಟ್ ಏನಾಗುತ್ತೆ ಅಂದ್ರೆ 3,000 ಮಾತ್ರ ಬೆನಿಫಿಟ್ ಆಗಿದೆ, ಬೆನಿಫಿಟ್ 5,000 ಬೆನಿಫಿಟ್ ಆಗೋದಿಲ್ಲ. 5 ಲಕ್ಷಕ್ಕಿಂತ ಜಾಸ್ತಿ ಆದ್ರೆ 5,000 ಬೆನಿಫಿಟ್ ಆಗ್ತದೆ. ಸೊ 10 ಲಕ್ಷ ಅಂತಂದ್ರೆ 56,650 ರೂಪಾಯಿ ಟ್ಯಾಕ್ಸ್ ಬರ್ಬೋದು ಅಂತ. ಬರಬಹುದು, ಅಲ್ಲೊಂದು 30,000 25,000 ಇಲ್ಲ 56,000 ಬರೋದಿಲ್ಲ, ಹಾಗೆ ಬರೋದಿಲ್ಲ. ನಾನು ಹೇಳ್ತೀನಿ 2.5ರಿಂದ 5, 2.5 ಲಕ್ಷದ ಮೇಲೆ 10%, ಹೌದು, ಅದು 25,000 ಆಯ್ತು. ಆಮೇಲೆ ಅದೇ 5ರಿಂದ 10, 5 ಲಕ್ಷ, ಅದರ ಮೇಲೆ 20%, ಅದೊಂದು ಲಕ್ಷ ಆಯ್ತು. ಅಲ್ಲಿಗೆ 1,25,000 ಆಯ್ತು. ಅಲ್ಲಿಗೆ 1,25,000 ಬಂತು. ಅದಕ್ಕಿಂತ ಜಾಸ್ತಿ ಆಗೋದಿಲ್ವಲ್ಲ. 5ರಿಂದ 10 ಇರೋದು ನಿಮಗೆ 20% ಕಟ್ಟಬೇಕು. 5 ಲಕ್ಷದ ಮೇಲೆ 20% ಎಷ್ಟಾಗ್ತದೆ? 5 ಲಕ್ಷದ ಮೇಲೆ 20% ಅಂದರೆ 1 ಲಕ್ಷ ಕಟ್ಟಬೇಕಲ್ವಾ ಅದು. ಸೊ ನಮ್ಗೆ ಸೇವಿಂಗ್ಸ್ ಆಗೋದು ಎಷ್ಟಾಗಬೇಕು? ಸೇವಿಂಗ್ಸ್ 5,000 ಸರ್, 5,000 ಅಷ್ಟೇ ಎಲ್ರಿಗೂ. 2 ಇತ್ತು, 2.5 ಆಯ್ತು, 5,000 ಆಯ್ತು ಅಷ್ಟೇ. ಸುಬ್ರಹ್ಮಣ್ಯ, 5ಕ್ಕಿಂತ ಕಮ್ಮಿ ಇದ್ರೆ 3,000, 5 ದಾಟಿದ್ರೆ 5,000. ಸೊ ಒಂದು ಯಾಕಂದ್ರೆ ಇಲ್ಲಿ ಒಂದು ಕೋಷ್ಟಕ್ಕಿತ್ತು 25 ಲಕ್ಷ ಏನಾದರೂ ಆನ್ಯುವಲ್ ಅವರು ಏನು ಆದಾಯ ಇದ್ದರೆ 4,80,000 ರೂಪಾಯಿ ಅವ್ರ ಟ್ಯಾಕ್ಸ್ ಹೋಗುತ್ತೆ, ಅದರಾಗಿ 36,000 ರೂಪಾಯಿ ಉಳಿಬೋದು ರಿಬಿಟ್ ಅಂತ. 36,000 ಉಳಿಯೋದಿಲ್ಲ ಸರ್, ಉಳಿಯೋದಿಲ್ಲ, ಹಾಗೆ ಉಳಿಯೋದಿಲ್ಲ. ಅದು ನಾನು ಹೇಳ್ತಾ ಇದ್ದೀನಿ, ಭಾಳ ಸಿಂಪಲ್ಲು ಸರ್. 2.5 ಲಕ್ಷ ಇದ್ದಿದ್ದು 2.5 ಲಕ್ಷ ಆಯಿತು. ಅಲ್ಲಿಗೆ 50,000 ಮೇಲೆ ನಿಮಗೆ 10% ಉಳಿಯಿತು. 10% ಉಳಿತು ಅಂದರೆ 50,000 ಮೇಲೆ ಎಷ್ಟು ಉಳಿತು? 5,000 ಉಳಿತು. ಅದರ ಮೇಲೆ ನಿಮಗೆ 3% ಸೆಸ್ ಬರುತ್ತೆ, ಅದೊಂದು 150 ರೂಪಾಯಿ ಬರ್ತದೆ ಅಷ್ಟೇ ಅಲ್ವಾ. ಸೊ ಅಂದ್ರೆ ಅದ್ರ ಏನು ಉಳಿಸೋದು, ಏನು ಸೇವಿಂಗ್ಸ್ ರೂಟೇ ಇಲ್ಲಲ್ಲ, 5,000 ಅಷ್ಟೇ. ಸೇವಿಂಗ್ಸ್ ವಿಷಯ ಬೇರೆ. ಇದು ನಾನು ಹೇಳ್ತಾ ಇರೋದು ಬರೀ ಸ್ಲ್ಯಾಬ್ ಮಾತ್ರ. ಸೇವಿಂಗ್ಸ್ ವಿಷಯ ಬಂದಾಗ ಏನಾಗುತ್ತೆ, ಸ್ಟ್ಯಾಂಡರ್ಡ್ ಡಿಡಕ್ಷನ್ ನಲ್ಲಿ ನಾನು ನೋಡಿದಾಗ ಈ ನೋಟಿಫಿಕೇಶನ್ ಅಲ್ಲಿ 80C ಅವರ ಬದಲಾವಣೆ ಮಾಡಿಲ್ಲ. 80CCD ಅಂತ ಒಂದಿದೆ, ಕಾಂಟ್ರಿಬ್ಯೂಷನ್ ಟು ಪ್ರಾವಿಡೆಂಟ್ ಫಂಡ್ ಅಂತ. ಲಾಸ್ಟ್ ಟೈಮ್ ಏನಿತ್ತು ಅಂದ್ರೆ 80C, 80CCC, 80CCD 3 ಸೇರಿ 1 ಲಕ್ಷ ಮಾತ್ರ ಕೊಡ್ತೀವಿ ಅಂತಿದ್ರು. ಈಗ 3 ಸೇರಿ 1.5 ಲಕ್ಷ ಕೊಡ್ತೀವಿ ಅಂತಾರೆ. ಆದರೆ 80C ಬಂದಾಗ ಮಾತ್ರ 1 ಲಕ್ಷವೇ, 80CCD ನಲ್ಲಿ ಬಂದವರಿಗೆ ಎಕ್ಸ್ಟ್ರಾ ಬರ್ತದೆ. ಸ್ಪೀಚಲ್ಲಿ ನೋಟಿಫಿಕೇಶನ್ 1 ನಿಮಿಷ, ಯು ಆರ್ ಕರೆಕ್ಟ್. ಸಿ ಪ್ಯಾರಾ 197 ಏನು ಹೇಳ್ತಾರೆ ಅಂದರೆ, ದಿ ಹೌಸ್ ಹೋಲ್ಡ್ಸ್ ಆರ್ ದಿ ಮೇನ್ ಕಂಟ್ರಿಬ್ಯೂಟರ್ ಸೇವಿಂಗ್ಸ್, ದೇರ್ ಫೋರ್ ಟು ಎನ್ಕರೇಜ್ ಡೊಮೆಸ್ಟಿಕ್ ಇನ್ವೆಸ್ಟ್ಮೆಂಟ್ ಇನ್ ಲಾಂಗ್ ಟರ್ಮ್ ಸೇವಿಂಗ್ಸ್ ಐ ಪ್ರಪೋಸ್ ಟು ಇನ್ಕ್ರೀಸ್ ದಿ ಇನ್ವೆಸ್ಟ್ಮೆಂಟ್ ಲಿಮಿಟ್ ಅಂಡರ್ ಸೆಕ್ಷನ್ 80C ಆಫ್ ದಿ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಫ್ರಮ್ 1 lakh to 1.5 lakhs. ಬಟ್ ನೋಟಿಫಿಕೇಶನ್ ಅಲ್ಲಿ ಏನ್ ಮಾಡಿದ್ರು ಅಂದ್ರೆ ಅಮೆಂಡ್ಮೆಂಟ್ 80CCD ಅಂತ ತಂದ್ರು. 80CCD ನಲ್ಲಿ ಅದು ಪೆನ್ಷನ್ ಫಂಡಿಗೆ ಕಾಂಟ್ರಿಬ್ಯೂಟ್ ಮಾಡಬಹುದು. ಇವಾಗ 80C ಅಂದರೆ ಪ್ರಾವಿಡೆಂಟ್ ಫಂಡ್ ಬರುತ್ತೆ, LIC ಬರುತ್ತೆ, ಹೌಸಿಂಗ್ ಲೋನ್ ರೀಪೇಮೆಂಟ್ ಬರುತ್ತೆ, ಇವೆಲ್ಲ 80C ನಲ್ಲಿ ಬರುತ್ತೆ. 80CCD ನಲ್ಲಿ ಏನು ಅಂತಂದರೆ ಪ್ರಾವಿಡೆಂಟ್ ಫಂಡ್ ಅಂದರೆ ಪೆನ್ಷನ್ ಫಂಡಿಗೆ ಕಾಂಟ್ರಿಬ್ಯೂಷನ್ ಮಾಡ್ಬೋದು.
ಮೊದಲಿದ್ದದ್ದೇನು ಅಂದರೆ ಎಲ್ಲವೂ ಸೇರಿ 1 ಲಕ್ಷ ಲಿಮಿಟ್ ಇತ್ತು. ಈಗ ಪೆನ್ಷನ್ ಫಂಡು ಸೇರಿದ್ರೆ 1.5. 80Cಗೆ ಲಿಮಿಟ್ ಹೋಯ್ತಾ ಅದರ ಬಗ್ಗೆ ಇಲ್ಲಿ ಮಾತಾಡೋಕೆ ಹೋಗಿಲ್ಲ ಅವರು. ಹಾಗಾಗಿ ಅದೊಂದು ಕನ್ಫ್ಯೂಷನ್ ಇದೆ. ನಾನು ಸೇವಿಂಗ್ ಮಾಡೋದು ಹೇಗೆ ಅಂತ ಈಗ ನೀವು ಹೇಳ್ತಾ ಬಹುಶಃ ಏನಾಗಿದೆ ಅಂದರೆ ದೇರ್ ಈಸ್ ಎ ಕ್ಲಾಶ್ ಬಿಟ್ವೀನ್ ವಾಟ್ ಈಸ್ ಈಗ ಭಾಷಣದಲ್ಲಿ ಏನು ಹೇಳಿದ್ದಾರೆ ಅದಕ್ಕೂ ನೋಟಿಫಿಕೇಶನ್ಗೂ ಸ್ವಲ್ಪ ವ್ಯತ್ಯಾಸ ಇದೆ. ಸರಿ, ಹೋಗ್ಬೋದು. ಏನಾಗುತ್ತೆ ಯೂಶಲಿ ಅದು ರಿಪ್ಲಿಕಾ ಅದು ವೋಟಿಂಗ್ ಹೋದಾಗ ನೀವು ಭಾಷಣದಲ್ಲಿ ಹೀಗೆ ಹೇಳಿದ್ರೆ ಈ ಥರ ಮಾಡಿ ಅಂತ ಪ್ರೆಷರ್ ತಂದು ಚೇಂಜ್ ಅದು ಸಾಧ್ಯ ಆಗೋ ಸಾಧ್ಯತೆ ಇದೆ. ಅಲ್ಲಿಗೆ ಏನಾಗುತ್ತೆ ನಿಮಗೆ ಅಂದರೆ ಅಲ್ಲಿ ಒಂದು 50,000 ಉಳಿದ ಲೆಕ್ಕ 2 ರಿಂದ 2.5 ಮಾಡಿದ್ದಕ್ಕೆ ಇಲ್ಲಿ ಒಂದು 50,000 ಅಂದರೆ ಇನ್ಕಮ್ 1 ಲಕ್ಷ ರೂಪಾಯಿ ಇದಾಗ್ಬೋದು. 1 ಲಕ್ಷ 5 ಲಕ್ಷಕ್ಕಿಂತ ಕಮ್ಮಿ ಆದರೆ, ಯಾಕಂದರೆ ನಿಮಗೆ 80C ಇದು ಬಂದಾಗ 1.5 ಮಾಡಿದಾಗ 10 ಲಕ್ಷದ ಮೇಲೆ ಇದ್ದವ್ರಿಗೆ 30% ಉಳಿಬೋದಲ್ಲ. 5 ರಿಂದ 10 ಲಕ್ಷ ಇದ್ದವ್ರಿಗೆ 20% ಉಳಿಯುತ್ತೆ. 5ಕ್ಕಿಂತ ಕಮ್ಮಿ ಇದ್ದವ್ರಿಗೆ 10% ಉಳಿಯುತ್ತೆ. ಮತ್ತೆ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಿದ್ದು ಇನ್ನೊಂದು ಅಮೆಂಡ್ಮೆಂಟ್ ಆಗಿರೋದೇನು ಅಂತಂದ್ರೆ ಹೌಸ್ ಪ್ರಾಪರ್ಟಿ ಲಾಸ್ ಒಂದು. ನಿಮಗೆ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಇಂಟ್ರೆಸ್ಟ್ ಆನ್ ಬಾರೋಡ್ ಕ್ಯಾಪಿಟಲ್ ಅಂತ 1.5 ಲಕ್ಷ ಕೊಡ್ತಿದ್ರು, ಅದನ್ನ 2 ಲಕ್ಷ ಮಾಡಿದ್ದಾರೆ. ಅಲ್ಲಿಗೆ ಸಾಮಾನ್ಯವಾಗಿ ಅಪ್ಲೈ ಆಗುವಂತ ವಿಷಯ ಇದು 3 ಕೂತಿದೆ. ಅಂದ್ರೆ ಜನರಲ್ ಆಗಿ ಬರುವಂತದ್ದು. ಒಂದು ಬೇಸಿಕ್ ಲಿಮಿಟ್ 50,000 ಜಾಸ್ತಿ ಆಯ್ತು. ಎರಡನೇದು ನಿಮಗೆ 80C CCD ಅದು ಕನ್ಫ್ಯೂಷನ್ ಕ್ಲಿಯರ್ ಆದ್ರೆ ಅಲ್ಲೊಂದು 50,000 ಉಳಿತದೆ. 1 ಲಕ್ಷ ಆಯ್ತು. ಮತ್ತೆ ಇಂಟ್ರೆಸ್ಟ್ ಆನ್ ಬಾರೋಡ್ ಕ್ಯಾಪಿಟಲ್ ಒಂದು 50,000 ಉಳಿತದೆ. 1.5 ಲಕ್ಷದವರೆಗೂ ಯಾವುದು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಇಲ್ಲ, ಏನೂ ಇಲ್ಲ. ಅಲ್ಲಿಗೆ ಈ 1.5 ಲಕ್ಷ ರೂಪಾಯಿ ಸಾಮಾನ್ಯವಾಗಿ ಕ್ಯಾಲ್ಕುಲೇಟ್ ಮಾಡಬೇಕು. ಒಂದೇನಾಗಿದೆ ಈಗ ಸ್ಲ್ಯಾಬ್ ನಮಗೆ ಎಕ್ಸಂಪ್ಷನ್ ಇದೆ, 2.5 ಇದೆ. ಸೀನಿಯರ್ ಸಿಟಿಜನ್ ಅಂದ್ರೆ 2.5 to 3 lakh ಇದೆ. ಸೊ ನಮಗೆ ರೇಟ್ ಟ್ಯಾಕ್ಸ್ ರೇಟ್ ಬದಲಾವಣೆ ಆಗಿಲ್ಲ. ಟ್ಯಾಕ್ಸ್ ರೇಟ್ ಬದಲಾವಣೆ ಆಗಿಲ್ಲ. ಸರ್ಚಾರ್ಜಿನ ವಿಷಯ ಬದಲಾವಣೆ ಆಗಿಲ್ಲ. 1 ಕೋಟಿಗಿಂತ ಜಾಸ್ತಿ ಆದಾಯ ಇದ್ರೆ ಸರ್ಚಾರ್ಜ್ ಅದುವೇನು ಬದಲಾವಣೆ ಆಗಿಲ್ಲ. ಫರ್ಮು, ಕೋಆಪರೇಟಿವ್ ಸೊಸೈಟಿ, ಕಂಪನೀಸ್ ಇದರಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ ಇದರಲ್ಲಿ. ಹಾಗಾಗಿ ಒಂದ್ ವೇಳೆ ನಾನು ಸೇತುರಾಮ್ ಅವರೇ, ನಾನೊಬ್ಬ ಸ್ಯಾಲ್ರಿ ಹೋಲ್ಡರ್ ಆಗಿ ಮಾತಾಡ್ತೀನಿ, ಅಥವಾ 10 ಲಕ್ಷ ತಗೊಳ್ಳೋನು, 5 ಲಕ್ಷ ಆನ್ಯುವಲ್ ತಗೊಳ್ಳೋದು. ಸೊ ಒಂದ್ ವೇಳೆ ಟ್ಯಾಕ್ಸ್ ರೇಟ್ ಕಮ್ಮಿ ಆಗಿದ್ರೆ ಉಳಿತಾಯ ಆಗ್ತಿತ್ತ? ನನಗೆ ಟ್ಯಾಕ್ಸ್ ರೇಟ್ ಕಮ್ಮಿ ಆದ್ರೆ ಉಳಿತಾಯ ಆಗೋ ಸಾಧ್ಯತೆಗಳು ಜಾಸ್ತಿ. ಏನಾಗುತ್ತೆ ನನ್ನ ಪ್ರಕಾರ ನನಗೆ ಒಂದು ಈಗ ಇವಾಗ ನಾನು 5 ರಿಂದ 10 ಲಕ್ಷ ನಾನು ಒಂದು ಹೇಳ್ತೀನಿ ಕೇಳಿ. 5 ರಿಂದ 10 ಲಕ್ಷ ನನಗೆ ಆದಾಯ ಇದ್ರೆ 5 ರಿಂದ 10 ಲಕ್ಷವರೆಗೆ ನೀವು ಕಟ್ಟೋದು 20%. ಅಲ್ಲಿಗೆ ನನಗೆ LIC ನಲ್ಲಿ ಸೇವಿಂಗ್ಸ್ ಬರೋದು 20% ಉಳಿಯುತ್ತೆ, ಇದರಲ್ಲಿ ಬರೋದು 20% ಉಳಿಯುತ್ತೆ. ಅದರ ರೇಟ್ ಕಮ್ಮಿ ಆದರೆ ಉಳಿಯೋದು ಅಷ್ಟೇ ಕಮ್ಮಿ ಆಗುತ್ತೆ ಅಲ್ಲ. ನಿಮಗೆ ಸ್ಲ್ಯಾಬ್ ರೇಟ್ ಕಮ್ಮಿ ಆದರೆ ಓವರ್ ಆಲ್ ಟ್ಯಾಕ್ಸ್ ಕಮ್ಮಿ ಆಗುತ್ತೆ. ಸೊ ನಾನು ಸೇವಿಂಗ್ ಮಾಡೋಕ್ಕೆ ಈಗ ಏನು ದಾರಿಗಳಿದಾವೆ ಅಂತ, ಒಂದು ವೇಳೆ ನೀವು ಈಗ ಹೇಳೋ ಪ್ರಕಾರ 50,000 ನನಗೆ ಟ್ಯಾಕ್ಸ್ ಎಕ್ಸಂಪ್ಷನ್ ಸಿಗೋದಾದ್ರೆ 2 to 2.5, ಯಾವ ಮಾರ್ಗಗಳು? ಇವಾಗ ನಾನು ಹೇಳ್ತೀನಿ ಕೇಳಿ. ನನಗೆ 5 ಲಕ್ಷ ರೂಪಾಯಿ ಟೋಟಲ್ ಸ್ಯಾಲ್ರಿ ಇದ್ದರೆ 1 ಲಕ್ಷ ಅಥವಾ 1.5 ಲಕ್ಷ NSಗೆ ಹೋಗ್ಬೋದು. ಅಲ್ಲಿಗಿಂದ 3.5 ಉಳಿಯುತ್ತೆ. ಇನ್ನೊಂದು ಲಕ್ಷ ನನಗೆ ಹೌಸ್ ಬ್ರಿಂಗ್ ಲಾಸ್ ಹೋದರೆ 2.5 ಆಗುತ್ತೆ. ಅಲ್ಲಿಗೆ ಟ್ಯಾಕ್ಸ್ ಬರೋದಿಲ್ಲ. ಅದರಷ್ಟು ಉಳಿಸ್ಲಿಕ್ಕೆ ಆದಿತ ಪ್ರಶ್ನೆ. ಯಾಕಂದ್ರೆ ನನಗೆ 1 ಲಕ್ಷ ರೂಪಾಯಿ ಇಂಟ್ರೆಸ್ಟ್ ಆನ್ ಬಾರೋಡ್ ಕ್ಯಾಪಿಟಲ್ ಬರಬೇಕು ಅಂದ್ರೆ ನಾನು ಸಾಲ ತಗೊಂಡು ಮನೆ ಕಟ್ಟಬೇಕು. 5 ಲಕ್ಷ ರೂಪಾಯಿ ಸಂಬಳ ಅಂದ್ರೆ 40,000 ರೂಪಾಯಿ ತಿಂಗಳಿಗೆ. ಅದರಲ್ಲಿ ಎಷ್ಟು ಸಾಲ ಕಟ್ಟಿ ಏನು ಮನೆ ಕಟ್ಟಿರಿ? ಭಾಳ ಈಗಿನ ಪರಿಸ್ಥಿತಿಯಲ್ಲಿ ಕಷ್ಟ. ಈಗ ಹೌಸ್ ಲೋನ್ ಕೂಡ ಕಮ್ಮಿ ಆಗಿದೆ ಅಂತ. ಯಾವುದನ್ನ? 2 lakhಗೆ ಅಲ್ಲ, ಹೌಸಿಂಗ್ ಲೋನ್ ಇಲ್ಲ. ಇಂಟ್ರೆಸ್ಟ್ ಆನ್ ಬಾರೋಡ್ ಕ್ಯಾಪಿಟಲ್ 1.5 ರಿಂದ 2 ಲಕ್ಷ ಮಾಡಿದ್ದಾರೆ. 2 ಲಕ್ಷ ಮಾಡಿದ್ದಾರೆ. ಅದನ್ನು ಮೊದಲಿಗಿದ್ದು 1.5 ಲಕ್ಷ ಇತ್ತು, ಈಗ 2 ಲಕ್ಷ ಮಾಡಿದ್ದಾರೆ. ಬಟ್ ಎಲ್ಲವೂ ನಾನು ಹೇಳೋದೇನು ಅಂತಂದ್ರೆ, ನಿಮ್ಮ ಲೋಯರ್ ಇನ್ಕಮ್ ಗ್ರೂಪ್ ಇದೆ ನೋಡಿ, ಅವರುಗಳು ಜಾಸ್ತಿ ಸೇವಿಂಗ್ಸು ಮಾಡೋಕ್ಕಾಗಲ್ಲ, ಮನೇನೂ ಕಟ್ಟಕ್ಕಾಗಲ್ಲ. ಹಾಗಾಗಿ ಅವ್ರಿಗೆ ಏನು ಸೇವಿಂಗ್ಸ್ ಇರಲ್ಲ, ಅವರಿಗೆ ಹೆಚ್ಚು ಕಮ್ಮಿ ಸೇವಿಂಗ್ಸ್ ಇರೋದಿಲ್ಲ. ಅವರಿಗೆ ಸೇವಿಂಗ್ಸ್ ಇರಲ್ಲ. ನಾನು ಹೇಳ್ತೀನಿ ಕೇಳಿ, 10,000 ದುಡಿಯೋರು ಏನು ಉಳಿಸೋಕ್ಕಾಗಲ್ಲ. 20ರವರು ಪ್ರಾಬ್ಲಮ್ 5 ಉಳಿಸ್ಬೋದೇನೋ, 40ರವರು ಇನ್ನೊಂದು ಸ್ವಲ್ಪ ಜಾಸ್ತಿ ಉಳಿಸ್ಬೋದೇನೋ, ಗೊತ್ತಿಲ್ಲ. ಅದು ಕಷ್ಟ ಇದೆ ಈಗಿನ ಪರಿಸ್ಥಿತಿ. ಇಲ್ಲ, ನಾನು ಹೇಳೋದು 10,000 ಸಂಬಳಗಾದ್ರೆ ಏನು ಉಳಿಸ್ತಾರೆ? ಏನು ಉಳಿಸೋಕ್ಕಾಗಲ್ಲ. ಎಸ್, ಖಂಡಿತ ಇದು ಬಹಳ ಜನಕ್ಕೆ ಬೇಕಾಗಿರ್ತಕ್ಕಂಥ ಮಾಹಿತಿಗಳು. ಯಾಕಂತಂದ್ರೆ ಒಂದು ಈ ಟ್ಯಾಕ್ಸೇಷನ್ ಎಕ್ಸಾಮ್ಷನ್ ಮತ್ತು ರೇಟ್ಸ್ ಇದೆಯಲ್ಲ, ಬಹಳ ಕನ್ಫ್ಯೂಷನ್ ಆಗುತ್ತೆ. ಇವಾಗ ಒಂದು ಹೇಳ್ತೀನಿ, 80 ವರ್ಷದ ಮೇಲಿಂದ ಇರ್ತಾರೆ ಮಿತಿ 5 ಲಕ್ಷದವರೆಗೂ. ನನಗೆ ಪರಿಚಯದ 80 ವರ್ಷದವರೆಲ್ಲ ಒಂದೇ ಗೋಳು, ನನಗೆ 5 ಲಕ್ಷ ಆದಾಯ ಇಲ್ಲಲ್ಲ, ಎಲ್ಲಿಂದ ಅಂತ. ನಿಜ ಅಲ್ಲ, ಅವರಿಗೆ 80. ಆದ್ರೆ ಒಂದು ನಿಮಗೆ ಇದು ಬಿಸ್ನೆಸ್ ಮೆನ್ಗಳಿಗೆ ಬಹಳ ಹೆಲ್ಪ್ ಆಗ್ತದೆ. ಯಾಕೆ ಗೊತ್ತಾ? ಅವರು 80 ವರ್ಷದಿಂದ ಜಾಸ್ತಿ ಹೆಸರಿರೋರ ಹೆಸರಲ್ಲೇ ಅವರು ಲೈಸೆನ್ಸ್ ತಗೋತಾರೆ ಬಿಸ್ನೆಸ್ ಮಾಡೋದು ಯಂಗ್ಸ್ಟರ್ಸ್ ಇರ್ಬೋದು. ಅದರ ಆದಾಯ ಅವರ ಹೆಸರಿಗೆ ಹೋಗೋದ್ರಿಂದ ಅಲ್ಲಿ ಬೆನಿಫಿಟ್ ಆಗ್ತದೆ. ಇಲ್ಲಿ ಬೇರೆ ಕಡೆ ಅಷ್ಟು ಬೆನಿಫಿಟ್. ಖಂಡಿತ ನಾನು ಡಾಕ್ಟರ್ ಸುಬ್ರಹ್ಮಣ್ಯ ಜೊತೆ ಚರ್ಚೆ ಮಾಡ್ತೀನಿ. ಯಾಕಂದ್ರೆ ಪಾಲಿಸಿ ಮ್ಯಾಟರ್ಸ್ ಕೂಡ ಇದೆ, ಮತ್ತು ಅನೇಕ ಅಂಶಗಳಿದ್ದಾವೆ. ಅಚ್ಚೆ ದಿನಕ ಶುರುವಾತ್ ಅಂತ ಹೇಳಿದರು, ಆದರೆ ಕಹಿ ಗುಳಿಗೆಗಳನ್ನು ಸೇವಿಸಲಿಕ್ಕೆ ರೆಡಿ ಆಗಬೇಕಾಗತ್ತೆ, ಕಠಿಣ ದಿನಗಳನ್ನು ಎದುರಿಸಿ ಅಂತ ಮೋದಿ ಹೇಳಿದರು. ಇವತ್ತು ಕಾಂಗ್ರೆಸ್ ಮತ್ತು ಪ್ರತಿಪಕ್ಷಗಳು ಹೇಳ್ತಾ ಇದ್ದಾವೆ ಅದು ಯಾವುದೇ ಇಲ್ಲ, ಎಲ್ಲವೂ ಕೂಡ ಪಾಪ್ಯುಲಿಸ್ಟ್ ಸ್ಕೀಮ್ ಮಾಡಿದ್ದಾರೆ. 50 crore, 100 crore, 200 crore, 500 crore ಈ ರೀತಿಯಾದಂಥ ಒಂದು ಅಲೋಕೇಶನ್ ಮಾಡೋ ಮೂಲಕ ಒಂದು ಪಾಪ್ಯುಲಿಸ್ಟ್ ಸ್ಕೀಮ್ ಮಾಡಿದ್ದಾರೆ.
ಆದರೆ ಹಣದುಬ್ಬರ ತಡೆಯೋದರಲ್ಲಿ, ಫುಡ್ ಇನ್ಫ್ಲೇಷನ್ ತಡೆಯೋದರಲ್ಲಿ ಯಾವುದೇ ರೀತಿ ನಿರ್ದಿಷ್ಟ ಯೋಜನೆಗಳಿಲ್ಲ ಅನ್ನುವಂಥ ಆರೋಪ ಬರ್ತಾ ಇದೆ. ಡಾಕ್ಟರ್ ಸುಬ್ರಹ್ಮಣ್ಯಂ ಬಜೆಟ್ನ ನಿರ್ವಹಣೆಯಲ್ಲಿ ಮತ್ತು ಕಾರ್ಯದರ್ಶಿಯಾಗಿ ಕೂಡ ಕೆಲಸ ಮಾಡಿದರು, ಆರ್ಥಿಕ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೂಡ ಕೆಲಸ ಮಾಡಿದರು. ಈ ಒಂದು ಸಂಕಷ್ಟದ ದಿನಗಳಲ್ಲಿ ಬಜೆಟ್ ಮುಂದಿನ ದಿನಗಳಲ್ಲಿ ನಮ್ಮ ದೇಶದ ಆರ್ಥಿಕ ಸ್ಥಿತಿಯನ್ನು ಹತೋಟಿಗೆ ತರಲಿಕ್ಕೆ ಸಹಾಯ ಆಗುತ್ತಾ? ಮತ್ತೊಂದು ಕಡೆ ಇರಾಕ್ನಲ್ಲಿ ನಡೀತಾ ಇರತಕ್ಕಂಥ ಯುದ್ಧ ಇರ್ಬೋದು, ಮತ್ತು ಇವತ್ತು ಫುಡ್ ಇನ್ಫ್ಲೇಷನ್ ಇರ್ಬೋದು, ಮತ್ತು ಸಬ್ಸಿಡಿ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಹೋಗ್ತದೆ. ಇವತ್ತು NDA ಕೂಡ 2.5 lakh crore ಸಬ್ಸಿಡಿ ಕೊಡ್ತಾ ಇದೆ. ಸೊ ಇದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಒಂದು